ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮಮ್ಮ ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಕಾಜು ಮಸಾಲ ಮತ್ತು ಬಟರ್ ನಾನ್ ಅಲ್ವ ಅಮ್ಮ ಮಾಡ್ತಾಯಿದ್ದಾರೆ. ಇದಕ್ಕೆ ಮೊದಲು ಇಲ್ಲೊಂದು ಅರ್ಧ ಕೆಜಿಗಿಂತ ಕಡಿಮೆ ಮೈದಾ ಹಿಟ್ಟು ತೊಗೊಂಡಿದ್ದಾರೆ. ಉಪ್ಪಾ ಇವಾಗ ಹಾಕಿದ್ದು? ಓಕೆ, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಇದ್ರ ಜೊತೆಗೆ 1-2 ಸ್ಪೂನಷ್ಟು ಮೊಸರು, ಸ್ವಲ್ಪ ಸೋಡಾ, ಮೊಸರು 1-2 ಸ್ಪೂನ್ ಅಷ್ಟೇನಾ? ಓಕೆ, 1-2 ಸ್ಪೂನಷ್ಟು ಮೊಸರನ್ನ ಹಾಕಿ ಎಣ್ಣೆ ಮತ್ತು ನೀರು ಎರಡು ಮಿಕ್ಸ್ ಮಾಡ್ತೀಯಲ್ಲ? ಓಕೆ, 2 ಸ್ಪೂನಷ್ಟು ಮೊಸರು, ಸಕ್ಕರೆ, ಸೋಡಾ, ಉಪ್ಪು ಮತ್ತು ಇನ್ನೇನು ಸ್ವಲ್ಪ ಆಯಿಲ್. ಇನ್ನೇನು ಹಾಕ್ತಾಯಿದೆಯಮ್ಮ? ಸಕ್ಕರೆ. ಓಕೆ, ಸೊ ಇದನ್ನಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರ್ ಬಿಟ್ಟು ಹಾಕೋಬೇಕು. ಎಣ್ಣೆ 2 ಸ್ಪೂನ್ ಹಾಕ್ತಾಯಿದ್ದಾರೆ. ಸೊ ಅರ್ಧ ಕೆಜಿಗಿಂತ ಕಡಿಮೆ ಇಟ್ಟಿದೆ. ಸೊ ಇದು ಮಿಕ್ಸ್ ಮಾಡೋದು ನೋಡಿ ಹೆಂಗೆ ಮಾಡ್ತಾರೆ ಅಂತ ನೀವು ಟ್ರೈ ಮಾಡಿ. ಬಳೆ ಎಲ್ಲ ರೆಡಿ ಮಾಡ್ಕೊತಾ ಇದೆಯಲ್ಲಮ್ಮ ಮಿಕ್ಸ್ ಮಾಡೋಕ್ಕೆ. ಸಾಫ್ಟಾಗಿ ಕಲಿಸ್ಕೊಂಡು ಇಡಬೇಕು. ಇದ್ರ ಜೊತೆಗೆ ಬೇಕು ಅಂದರೆ ಹಾಲು ಹಾಕ್ಕೊಬೋದು. ಹಾಲು ಇಷ್ಟ ಇದ್ದರೆ ಹಾಲು ಹಾಕ್ಕೊಬೋದು. ಬಿಸಿನೀರು ನಾನು ಹೇಳ್ತೀನಿ, ಇದು ಬಿಸಿನೀರು. ತುಂಬ ಬಿಸಿ ನೀರಲ್ಲ, ಬೆಚ್ಚಗಿದೆ. ಕಲಸೋಕ್ಕೆ ಎಷ್ಟು ಹಾಕೋಬೋದು ಅಷ್ಟು ಮಾತ್ರ ಬಿಸಿ ಇದೆ. ಸೊ ಇದನ್ನು ಚೆನ್ನಾಗಿ ಕಲಿಸಿದ ಮೇಲೆ ಹಿಂಗೆ ಬರುತ್ತೆ ಅಂತ ನೋಡೋಣ. ಕಲಸಿ. ಇವಾಗ ಹಾಲು ಹಾಕು 1-2 ಸ್ಪೂನ್, ಚೆನ್ನಾಗಿರುತ್ತೆ. ಫೀಲ್ ಮಾಡ್ತಾ ಇದೆಯಾ ಅಮ್ಮ? ನಾದದೇನು ಬೇಡವಾ? ನಾದ್ತಾನೆ ಇಲ್ಲ ನೀನು. ಎಷ್ಟು ಪೂರಿ ಇಟ್ಟು ಕಲಿಸ್ತೀವಲ್ಲ ಅದಕ್ಕೆ, ಅಥವಾ ಇನ್ನೂ ಗಟ್ಟಿನಾ? ಪೂರಿ ಅದಕ್ಕೆ ಕಲಿಸ್ಬೇಕಂತ. ಆ್ಯಕ್ಚುಲಿ 3rd ಟೈಮ್ ಮಾಡ್ತಾ ಇರೋದು ಇವರು, ಮತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಇವತ್ತೆ. ಒಂದು ರೇಂಜಿಗೆ ರೆಡಿಯಾಗಿದೆ. ಗೈಸ್ ಫೈನಲಿ ಚೆನ್ನಾಗಿ ಕಲಿಸಿದ್ದಾರೆ. ಕಲಿಸಿದ್ಮೇಲೆ ಇನ್ನೊಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿ 1 ಅವರ್ ಎತ್ತಿಡ್ತಾರೆ. ಇದಕ್ಕೊಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು. ಸೊ ಇದಾದಮೇಲೆ ಕಾಜು ಮಸಾಲ ರೆಡಿ ಮಾಡ್ಕೊಬೇಕು. ಅದಕ್ಕೂ ಏನೇನು ತೊಗೊಳ್ತೀನಿ ಅಂತ ಹಂಗೆ ನೋಡಿಬಿಡೋಣ. ಕಾಜು ಮಸಾಲ ಗ್ರೇವಿಗೆ 100 ಗ್ರಾಮ್ಗಿಂತ ಜಾಸ್ತಿ ಇದೆ ಇದು ತೊಗೊಂಡಿರೋ ಕ್ವಾಂಟಿಟಿ. ಮತ್ತು ಇದು 1 ಈರುಳ್ಳಿ ಒಗ್ಗರಣೆಗೆ ಆ್ಯಂಡ್ 1 ಈರುಳ್ಳಿ ಗ್ರೇವಿಗೆ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮತ್ತು 2 ಟೊಮೊಟೊ ತೊಗೊಂಡಿದ್ದಾರೆ ಮೀಡಿಯಮ್ ಸೈಜು. ಸೊ ಅದಾದಮೇಲೆ ಇಲ್ಲಿ ಬಾಂಡಿಗೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ, ಅಂದರೆ ಇದನ್ನು ಹುರ್ಕೊಳ್ಳೋದಕ್ಕೆ. 2 ಸ್ಪೂನ್ ಅಲ್ಲ, ಇನ್ನೂ ಜಾಸ್ತಿ ತುಪ್ಪ ಹಾಕ್ಕೊತಾ ಇದ್ದಾಳೆ. ಇದು ಕಾದಿದೆ ಅಲ್ವಾ, ಇದು ಹಾಕ್ಲಾ? ಸ್ಟವ್ ಹೆಚ್ಚಿಲ್ವೇನೆ, ಆಫ್ ಮಾಡಿದ್ದ. ಇದು 2ನೇ ಟೈಮ್ ಈ ಥರ ಆಗ್ತಿರೋದು. ನೆನ್ನೆನೂ ಅಷ್ಟೇ ಇದಕ್ಕೆ ನನಗೆ ಸ್ಟವ್ ಆಫ್ ಆಗಿದೆ. ಈಗ ಇದನ್ನ ಹಾಕ್ಲಾ? ಇದನ್ನ 1-2 ನಿಮಿಷ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಬೇಕು. ಗೈಸ್ ಲೋ ಫ್ಲೇಮಲ್ಲಿ ಇಟ್ಟಿದ್ದಾಳೆ. ಅಷ್ಟೊಂದು 3 ಮಿನಿಟ್ಸ್ ಅಷ್ಟೇ ಅಲ್ವಾ? 3 ಮಿನಿಟ್ಸ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಬೇಕು. ನೀವು ಈ ರೆಸಿಪಿನ ಟ್ರೈ ಮಾಡಿ ಮನೇಲಿ ನಮ್ಮ ವಿಡಿಯೋ ನೋಡಿಕೊಂಡು. ಗಮ್ಮಂತ ಇದೆ ಕಲರ್. ಇಷ್ಟು ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ಕೆಂಪು ಕಾಣಿಸ್ತಿದೆ ಅಲ್ವಾ? ಅಷ್ಟೇ. ಸೊ ಇದು ರೆಡಿಯಾಗಿದೆ. ನೆಕ್ಸ್ಟು ಗ್ರೇವಿಗೆ ರೆಡಿ ಮಾಡೋಣ. ಗೈಸ್ ಗೋಡಂಬಿ ಹುರಿದಿರೋ ಬಾಣಲೆಗೆ ಇನ್ನೊಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದು ಮಸಾಲೆಗೆ ರೆಡಿ ಮಾಡ್ಕೊತಿರೋದು. ಸೇಮ್ ತೊಗೊಂಡಿರೋಷ್ಟು ಚಕ್ಕೆ, 2 ಲವಂಗ, ಮತ್ತು 1 ಹೆಬ್ಬೆಳ್ಳಷ್ಟು ಗಾತ್ರ ಶುಂಠಿ ಹಾಕ್ಕೊತಾ ಇದ್ದೀವಿ. ಮತ್ತು ಒಂದು 8-9 ಬೆಳ್ಳುಳ್ಳಿ ಪೀಸು ಸಿಪ್ಪೆ ಸುತ್ಕೊಂಡಿರೋದು. ಸೊ ಇದನ್ನು ಸ್ವಲ್ಪ ಫ್ರೈ ಮಾಡಿದ ಮೇಲೆ ಇದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಆ್ಯಡ್ ಮಾಡೋದು. ಅಥವಾ ಈರುಳ್ಳಿನ ನೀರಲ್ಲಿ ಬೇಯಿಸ್ಕೊಂಡು ಕೂಡ ಯೂಸ್ ಮಾಡ್ಬೋದು. ಹೆಂಗೆ ಬೇಕಾದ್ರೂ ಮಾಡ್ಬೋದು, ಅಂದರೆ ಫ್ರೈ ಮಾಡಿ ಆದರೂ ಎತ್ಕೊಳ್ಬೋದು, ಅಥವಾ ನೀರಲ್ಲಿ ಒಂದು 10 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಡು ಕೂಡ ಯೂಸ್ ಮಾಡ್ಬೋದು. ನಿಮಗೆ ಹೆಂಗೆ ಅನಿಸುತ್ತೋ ಹಂಗೆ ಟ್ರೈ ಮಾಡಿ. ಸೊ ಇಲ್ಲಿ 1 ಈರುಳ್ಳಿ ಅಂದರೆ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊತಿರೋದು.
ಇನ್ನೂ ಕ್ವಾಂಟಿಟಿ ಜಾಸ್ತಿ ಬೇಕು ಗ್ರೇವಿ ಅಂತ ಅಂದರೆ ಇನ್ನೂ ಒಂದು ಈರುಳ್ಳಿ ಮತ್ತು ಈರುಳ್ಳಿ ಹೆಂಗೆ ತೊಗೊಳ್ತೀವೋ ಅದ್ರ ಜೊತೆಗೆ ಟೊಮೊಟೊನೂ ಅದೇ ಥರನೇ ತೊಗೊಬೇಕಾಗುತ್ತೆ. ಅಂದರೆ ಟೊಮೊಟೊನೂ ಇನ್ನೊಂದು ಜಾಸ್ತಿ ತೊಗೊಬೇಕು. ಸೊ ಇದನ್ನೊಂದು 5 ನಿಮಿಷ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಇದನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗಿದ್ಮೇಲೆ ಅಂದರೆ ಇನ್ನೂ ಬೇಗ ಫ್ರೈ ಆಗಬೇಕಂದ್ರೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು. ಟೊಮೊಟೊ ಹಾಕ್ಲಾ? ಓಕೆ, ಇದೊಂದು ಸೆಕೆಂಡ್ ಫ್ರೈ ಆದಮೇಲೆ ಟೊಮೊಟೊನು ಸೇಮ್ ಗೈಸ್ ಏನದು ಮೊಳಕೆ ಕಾಳು ಸಾಂಬಾರಿಗೆ ಇದೇ ಥರ ತಾನೇ ಗ್ರೇವಿ ರೆಡಿ ಮಾಡ್ತೀವಿ. ಸೇಮ್ ಗ್ರೇವಿನೇ, ಇದರಲ್ಲೇನು ಸ್ಪೆಷಲ್ ಅಂತ ಅನ್ನಿಸ್ತಿಲ್ಲ ನನಗೆ. ಬಟ್ ಏನಾದರೂ ಒಂದ್ಸಲಿ ನೋಡಬೇಕಾದ್ರೆ ಇದನ್ನೆಲ್ಲ ನಮಗೆ ಮಾಡೋಕ್ಕೆ ಬರುತ್ತಾ ಅನಿಸುತ್ತೆ. ನಾನು ಟ್ರೈ ಮಾಡಿದಾಗ ಓಕೆ ಇದನ್ನು ಹಂಗೆ ಅಲ್ವಾ ಮಾಡೋದು ಅಂತ. ಸೇಮ್ ಹುರುಳಿಕಾಳು ಮೊಳಕೆ ಕಾಳಿಗೆ ಸಾಂಬಾರು ಮಾಡೋ ಅಷ್ಟು ಮಸಾಲೆ ಇದರಲ್ಲೇನು ಚೇಂಜಸ್ಸೇ ಇಲ್ಲ. ನಾನು ಇಷ್ಟನ್ನು ಆ್ಯಡ್ ಮಾಡ್ತೀನಿ. ಕಾಯಿ ತುರಿ ಒಂದು ಮಿಸ್ ಆಗುತ್ತೆ ಇದರಲ್ಲಿ. ಸಾಂಬಾರಿಗೆ ಕಾಯಿ ತುರಿ ಹಾಕ್ತೀವಿ, ಇದು ಕಾಯಿ ತುರಿ ಹಾಕಲ್ಲ. ಕಾಯಿ ತುರಿ ಬದಲು ಗೋಡಂಬಿ ಗ್ರೇವಿ ಅಷ್ಟೆ. ಇಷ್ಟು ಸಿಂಪಲ್ ಅಲ್ವಾ? ನೀನು ಒಗ್ಗರಣೆಗೆ ಹಾಕ್ದಾಗ ನನಗೆ ಗೊತ್ತಾಗ್ತೈತೆ ಇದು ಮೊಳಕೆ ಕಾಳು ಸಾಂಬಾರ್ದು ಅಂತ. ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಅಥವಾ ಧನಿಯಾ ಪುಡಿ ಒಂದು ಬೇರೆ ಬರುತ್ತೆ. ಬಟ್ ಅದನ್ನು ನೆಕ್ಸ್ಟ್ ಇನ್ನೊಂದು ಒಗ್ಗರಣೆಗೆ ಇಟ್ಕೊಂಡಾಗ ಸೇಮ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಅಂದರೆ ಧನಿಯಾ ಪುಡಿ, ಗರಂ ಮಸಾಲ ಸೇಮ್. ಸೊ ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಟೊಮೊಟೊನೂ ಹಾಕ್ಬಿಡಂಗೆ. ಸೊ ಟೊಮೊಟೊನೂ ಸೇಮ್ ಒಂದು 2 ನಿಮಿಷ ಲೋ ಫ್ಲೇಮ್ ಆದರೂ ಓಕೆ, ಹೈ ಫ್ಲೇಮಲ್ಲಾದರೂ ಓಕೆ ರೋಸ್ಟ್ ಮಾಡಿಕೊಂಡ್ರೆ ಇದು ಸೇಮ್ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ರೆಸ್ಟೋರೆಂಟ್ ಸ್ಟೈಲ್ ಕಾಜು ಮಸಾಲಾಗೆ ಚೆನ್ನಾಗಿ ಕುದೀತಾ ಇದೆ. ಇನ್ನೂ ಬೇಗ ಫ್ರೈ ಆಗಲಿ ಅಂತ ಹೇಳಿದ್ನಲ್ವ, ಉಪ್ಪು ಹಾಕ್ಕೊಬೇಕು ಅಂತ. ಅದೇ ಫ್ರೈ ಮಾಡಿ ಗೈಸ್. ಹುರ್ಕೊಂಡಿರೋದೆಲ್ಲ ಆರಿದ ಮೇಲೆ ಇದಕ್ಕೊಂದು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀವಿ ರುಬ್ಕೊಳ್ಳೋಕ್ಕೆ. ಅಂದರೆ ಥಿಕ್ನೆಸ್ಸಿಗೆ ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ಇದೇ ಬಾಣಲಿಗೆ ಇನ್ನೊಂದು ಸಲ ಒಗ್ಗರಣೆಗೆ ಇಡಬೇಕು. ಅದೇ ಬಾಣಲಿಗೆ ಇನ್ನೊಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿದ್ದಾರೆ. ಅದನ್ನು ಹಾಕ್ಕೊಂಡು ಹುರಿದ ಮೇಲೆ ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡಬೇಕು. ಫ್ರೈ ಮಾಡಮ್ಮ. ಹಾಕು ಸ್ವಲ್ಪ ಜೀರಿಗೆ ಸಿಡಿಬೇಕಾ? ಆಯ್ತು, ಆಗಲೇ ಒಗ್ಗರಣೆಗೆ ಮಿಸ್ ಆಗಿದೆ ಅಂತ ನಮ್ಮಮ್ಮ ಇವಾಗ ಗ್ಯಾಪಲ್ಲಿ ಹಾಕ್ತವ್ರೆ. ಕರ್ಬೇವಿನ ಸೊಪ್ಪು ಆಪ್ಷನಲ್. ಇದು ಉರಿ ಜಾಸ್ತಿಲೇ ಇದೆ, ಹಾಕು. ಇನ್ನು ಮಿಕ್ಕಿದೇನೆ ನಾನು ಹಾಗಿದ್ರೆ 3 ಬಾಣಲಿ ಮಾಡ್ತಾ ಇದ್ದೆ. ಈರುಳ್ಳಿಗೊಂದು, ಇದಕ್ಕೊಂದು, ಅದಕ್ಕೊಂದು ಅಂತ. ನೀನೆಲ್ಲ ಒಂದೇ ಬಾಣಲಿಲಿ ಹುರಿದ್ಬಿಟ್ಟಿದ್ಯಾ. ಒಂದು ಪಾತ್ರೆಗೆ ಒಂದು ಗ್ರೇವಿ ಮಾಡಿದ್ಯಾ. ನಾನು ಆಗಿರೋ ಒಂದು ಸಿಂಕ್ ಪಾತ್ರೆ ಬಿದ್ದಿರೋ. ಹಾಕಮ್ಮ ಇದಕ್ಕೆ. ಇಲ್ಲ, ಬೆಂದಿದೆ. ಹಾಕು. ಈರುಳ್ಳಿ ಬೆಂದ್ರೆ ರೋಸ್ಟ್ ಆಗಿದೆ ಕಣಮ್ಮ. ಇದೇನದು? ಧನಿಯಾ ಪುಡಿನಾ? ಖಾರದ ಪುಡಿ. ಖಾರಕ್ಕೆ ತಕ್ಕಷ್ಟು ಕೇಳಿಸ್ಕೊಂಡು ಬೇಗ ಬೇಗ ಹಾಕಿ, ತಡ ಹಿಡಿದ್ಬಿಡುತ್ತೆ. ಮತ್ತು ಧನಿಯಾ ಪುಡಿ 1 ಸ್ಪೂನ್ ಅಷ್ಟು, ಮತ್ತು ಗರಂ ಮಸಾಲ. ಅರ್ಶಿನ. ಇದು ಹುಡಿ ಕಡಿಮೆ ಮಾಡು, ತಡ ಹಿಡಿಯುತ್ತೆ. ಗರಂ ಮಸಾಲ ಲಾಸ್ಟಿಗ ರುಬ್ಬಿರೋದು ಗ್ರೇವಿ. ಇದಕ್ಕೆ ಫ್ರೆಶ್ ಕ್ರೀಮ್ ಆದರೂ ಹಾಕ್ಬೋದು, ಅಥವಾ ಹಾಲಿನ ಕೆನೆ ಮನೇಲಿದ್ದರೆ ಅದನ್ನಾದರೂ ಹಾಕ್ಬೋದು. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಕಸೂರಿ ಮೇಥಿ ಮೇ ಬಿ ಇಲ್ಲ ಅನಿಸುತ್ತಲ್ವ. ಓಕೆ. ಸೊ ಲಾಸ್ಟಿಗೆ ಕಸೂರಿ ಮೇಥಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಗ್ರೇವಿ ರೆಡಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಗ್ರೇವಿ ಅದು ಟೊಮೊಟೊ ಈರುಳ್ಳಿ ಹುರ್ಕೊಂಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಹಾಕೈತೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋದು.
ಕನ್ಸಿಸ್ಟೆನ್ಸಿ ಇದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದು ಒಂದು ಕುದ್ದು ಮೇಲೆ ಇಟ್ಕೊಂಡಿರೋ ಗೋಡಂಬಿ ಹಾಕಬೇಕು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಮ್ಮ, ಗಟ್ಟಿ ಇದೆ. ನೀರು ಹಾಕಿದ್ದಾಗಿದೆ. ಇದಕ್ಕೆ ಒಂದೂವರೆ ಸ್ಪೂನಷ್ಟು ಮೊಸರನ್ನ ಹಾಕ್ಕೊತಿದ್ದಾರೆ ನಮ್ಮಮ್ಮ. ಉಪ್ಪನ್ನ ನಾವು ಆವಾಗಲೇ ಒಗ್ಗರಣೆಗೆ ನನ್ನ ತಂಗಿ ಜಾಸ್ತಿ ಹಾಕಿದ್ದಾಳೆ, ಅದಕ್ಕೆ ಉಪ್ಪನ್ನ ನೋಡಿಕೊಂಡು ಕಡಿಮೆ ಹಾಕೋಬೇಕು. ಉಪ್ಪು ಹಾಕಮ್ಮ, ಒಂದು ಸ್ವಲ್ಪ ಉಪ್ಪಿದೆ, ಒಂದು ಸ್ವಲ್ಪ ಹಾಕು ಆಗಲೇ. ಇದು ಕೊತ್ತಂಬರಿ ಸೊಪ್ಪು. ಸೈಲೆಂಟ್ ಪ್ಲೀಸ್. ಹಾಕಮ್ಮ, ರುಬ್ಬಕ್ಕೂ ಎಲ್ಲ ಹಾಕೈತೆ. ಮಿಕ್ಸ್ ಮಾಡಮ್ಮ. ಇದು ಇನ್ನೊಂದು ಸ್ವಲ್ಪ ಕುದ್ರೆ ಇನ್ನೂ ಗಟ್ಟಿ ಬರುತ್ತಲ್ವಾ, ನೀರು ಸಾಕು. ಅದಿದು ಕೊತ್ತಂಬರಿ ಇನ್ನೇನು ಹಾಕ್ತಾ ಇದೆಯಾ? ಗರಂ ಮಸಾಲಾನ ಎಷ್ಟು? ಒಂದು 1/4 ಟೀ ಸ್ಪೂನ್ ಅಷ್ಟು ಸಾಕು ಬಿಡಮ್ಮ. ಲಾಸ್ಟಿಗೆ ಹಾಕದ ಇದೆನಾ? ಒಗ್ಗರಣೆಗೆ ಹಾಕ್ಬೇಕಿತ್ತು. ಇಲ್ಲ, ಲಾಸ್ಟ್ಗೆ ಹಾಕಿದ್ದು. ಇನ್ನು ಅದೇನು, ಇನ್ನು ಅದನ್ನ ಬೇರೆ ಮಾಡಬೇಕು. ಆರಿತಾ ಇರೋದನ್ನ ತೆಗಿತಾ ಇದ್ದೀನಿ. 1 hour ಮೇಲೆ ಆಯ್ತಲ್ಲ ಇದು ನೆನೆಸಿ. ಗೈಸ್, ನಮ್ಮಮ್ಮ ಏನು ಹೋಟ್ಲ್ ಸ್ಟೈಲಲ್ಲಿ ಬಟರ್, ನನಗೆ ಮೇನ್ ಬಟರ್ ಬೇಕು. ಅದನ್ನು ಈ ತವಾ ಮೇಲೆ ಬೇಯಿಸಿ ಅದಾಗಿದ ಮೇಲೆ ಅದ್ರ ಮೇಲೆ ಸುಡ್ತಾ ಇದ್ದಾರೆ. ಇನ್ನೊಬ್ರು ಮೇಡಮ್ ರೆಡಿ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ವೀಣಾ ಜೊತೆ ಕುಕ್ಕಿಂಗ್. ಇದು ನೋಡು, ಚೇಂಜ್ ಮಾಡು. ಇಲ್ಲ, ಅಲ್ಲೇ ತೆಗಿತಾ ಇದ್ದೀನಿ ನೋಡಿಲ್ಲಿ. ಇಷ್ಟು ರೆಡಿಯಾಗಿದೆ. ಎಳ್ಳು ಹಾಕ್ತಾ ಇಲ್ವಾ ಇದಕ್ಕೆ? ಡನ್. ಸೊ ಇದರಲ್ಲಿ ಎಷ್ಟೇ ಒಂದು ನಿಮಿಷ ಸಾಕಲ್ಲ, ಆ ಕಡೆ ಈ ಕಡೆ 1 ನಿಮಿಷ ಫ್ರೈ ಮಾಡಿ ಆ ಕಡೆನೂ ಬೇಯಿಸ್ಕೊಬೇಕು. ಬರಮ್ಮ ಈ ಕಡೆ. ಸೊ ಬೆಂದಮೇಲೆ ಬಟ್ರ್ ಹಚ್ಚೋದು. ಎಳ್ಳು ನಮ್ಮಮ್ಮಂಗೆ ಇಷ್ಟ ಇಲ್ಲ ಅಂತ ಎಳ್ಳು ಹಾಕ್ತಾ ಇಲ್ಲ. ಎಳ್ಳೇನು ಮಾಡುತ್ತೆಮ್ಮ ಹೋಟೆಲಲ್ಲಿ? ಮತ್ತೆ ಆದರೆ ಇದರಲ್ಲೆಲ್ಲ ಹೋಟೆಲೆಲ್ಲ ಅದೇನು ಕೆಂಡ ಥರ ಏನೋ ಇರುತ್ತೆ, ಅದರೊಳಗಡೆ ಹಾಕ್ಬಿಟ್ಟು ತೆಗೆದ್ಬಿಡ್ತಾರೆ ಅಷ್ಟೇ ಅಲ್ವಾ? ಇನ್ಸ್ಟಾಗ್ರಾಮ್ ಆಫ್ ಆಯ್ತು ಅನ್ಸುತ್ತೆ. ಬೇಗ ಆಗ್ತೆ ಅನ್ಸುತ್ತೆ ನೀನು ಅದಕ್ಕೆ. ಆನ್ಲೈನ್ ಮೀಟಿಂಗ್ ಜೊತೆ ಚಾರು ರೋಟಿ ಬೇಯಿಸ್ತಾಳೆ ಗೈಸ್ ನನ್ನ ತಂಗಿ. ವರ್ಕ್ ಫ್ರಮ್ ಹೋಮ್ ಕುಕಿಂಗ್, ಅಡುಗೆ ಮನೆಯಲ್ಲಿ ಮೀಟಿಂಗ್ ಜೊತೆ ಆಗಿದೆಯಾ ಅದು? ನಾನಾಗಿದ್ರೆ ಗ್ರೇವಿ ಚಪಾತಿ ಮಾಡಿ ಜೈ ಅನ್ಸ್ಬಿಡ್ತೈತೆ. ಈ ಥರ ಎಲ್ಲ ತಿರ್ಬಾಕಿ ದಬಾಕಿ ಬೇಯಿಸೋಕ್ಕಾಗಲ್ಲ. ಈ ಕಡೆ ಇನ್ನೊಂದು ರೆಡಿ ಮಾಡ್ಕೊಂತವ್ರು ನಮ್ಮಮ್ಮ. ಹರಿಯೋರು ಬೇಗ ಹರಿತಾ ಇದ್ದಾರೆ, ಬೇಯಿಸೋರು ಮಾತ್ರ ಸ್ಲೋ. ನಿಮ್ಮ ಕೈ ಸ್ಲೋನಾ? ನಿಮ್ಮ ಸ್ಟವ್ ಸ್ಲೋನಾ? ಈಗ ಬೆಣ್ಣೆಯನ್ನು ಹಚ್ಚಿ ಟು ಮೇಕ್ ಇಟ್ ಸಾಫ್ಟ್. ನಾನು ಇದೊಂದೇ ವಿಡಿಯೋ ಮಾಡೋದು, ಅದಾಗಿದ್ಮೇಲೆ ನಾನು ಹಾಕೊಂಡು ತಿಂತಾ ಇರ್ತೀನಿ ಅಷ್ಟೇ. ಸಾಫ್ಟೆಸ್ಟ್ ಬಟರ್ ನಾನ್
ಬರೀ ನಾನ್ ಅಲ್ಲ, ಬಟರ್ ನಾನ್. ಬಟರ್ ನಾನ್. ಗೈಸ್ ರೆಡಿಯಾಗಿದೆ. ರೆಸಿಪಿ ಇಷ್ಟ ಆದರೆ ಮನೇಲಿ ನೀವು ಟ್ರೈ ಮಾಡಿ. ಎಸ್. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಇಲ್ಲ, ಇದು ಗ್ರೇವಿ ಜೊತೆ ಹಾಕ್ಕೊಂಡು ನಾನು ಒಂದು ವಿಡಿಯೋ ಮಾಡೋಣ. ಸಾಫ್ಟ್ ಇದೆ. ಆ್ಯಂಡ್ ಇದನ್ನು ಲಾಸ್ಟ್ ಟೈಮು ನಾವು ನೈಟ್ ಇದ್ದಿದ್ದನ್ನ ಬೆಳಗ್ಗೆ ಕೂಡ ಬಿಸಿ ಮಾಡಿದ್ವಿ. ಆ್ಯಂಡ್ ಅವಾಗಲೂ ಸಾಫ್ಟ್ ಇರುತ್ತೆ. ಈ ರೆಸಿಪಿನ ನೀವು ಟ್ರೈ ಮಾಡಿ, ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಸೊ ಫೈನಲಿ ರೆಡಿ ಇದೆ. ಆ್ಯಂಡ್ ಇನ್ನೊಂದೇನಂತ ಅಂದರೆ ವಾರದಲ್ಲಿ ಒಂದು ಸಲ 15 ಡೇಸ್ ಒನ್ಸ್ ಆ ಥರ ತೊಗೊಳ್ಳಿ. ಯಾಕಂದರೆ ಮೈದಾ ಅಷ್ಟು ಹೆಲ್ತಿಗೆ ಒಳ್ಳೆಯದಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಸೊ ಹಾಗಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ನಮಗೆ ಗೊತ್ತಿರುತ್ತೆ ನಾವೇನು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿರ್ತೀವಿ ಅಂತ ಹೇಳಿ. ಸೊ ಹಾಗಾಗಿ ಇಷ್ಟ ಇದ್ದರೆ ಮನೇಲೇ ಈ ರೆಸಿಪಿನ ಟ್ರೈ ಮಾಡಿ. ಅಂದರೆ ಈ ಗ್ರೇವಿ ಜೊತೆಗೆ ನಾನು ಹೇಳಿದ್ನಲ್ಲ, ಸೊ ಚಪಾತಿ ಕೂಡ ಮಾಡ್ಕೊಳ್ಬೋದು. ಸೊ ನಿಮಗೆ ಹೇಗೆ ಕನ್ವೀನಿಯೆಂಟ್ ಅನಿಸುತ್ತೆ ಹಾಗೆ ರೆಸಿಪಿನ ಟ್ರೈ ಮಾಡ್ಕೊಂಡು ಮಾಡಿ. ಆ್ಯಂಡ್ ಏನಂತಂದರೆ ಇನ್ನೊಂದು, ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಆ್ಯಂಡ್ ಏನಾದರೂ ಈ ಥರ ಸ್ಪೆಷಲಿ ಮನೇಲಿ ಏನಾದರೂ ಮಾಡ್ತು ಅಂದರೆ, ಲೈಕ್ ಹೋಟೆಲ್ಲಿ ನಾವು ಹೋಗಿ ಮೇಯ್ನ್ ಏನು ತಿಂತೀವಿ ಅದನ್ನು ಮನೇಲಿ ಟ್ರೈ ಮಾಡಿದ್ರೆ, ಸೊ ನಾನು ಯೂಟ್ಯೂಬ್ ಚಾನಲಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಅಷ್ಟೇ ಗೈಸ್, ಈ ರೆಸಿಪಿನ ನೀವು ಟ್ರೈ ಮಾಡಿ. ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಎಲ್ರಿಗೂ ಧನ್ಯವಾದ. ಆ್ಯಂಡ್ ಹೀಗೆ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ, ಇವತ್ತಿನ ವಿಡಿಯೋ ಈ ಚಾನಲ್ ಸೆಕೆಂಡ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.